ರಾಜ್ಯ ಸರ್ಕಾರದ ವಿರುದ್ಧ ಸ್ವಪಕ್ಷದವರೇ ಅಸಮಾಧಾನವನ್ನ ದಿನ ಕಳೆದಂತೆ ತೋಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ BR ಪಾಟೀಲ್ ಆಯ್ತು, ಅದರ ಬೆನ್ನಲ್ಲೇ ರಾಜು ಕಾಗೆನೂ ದನಿಗೂಡಿಸಿದ್ರು. ಗೋಪಾಲಕೃಷ್ಣ ಬಳಿಕ ಈಗ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ಕಾರದ ವಿರುದ್ಧ ಹಿರಿಯ ಸಚಿವರೇ ಈ ಬಾಂಬ್ ಅನ್ನ ಸಿಡಿಸಿದ್ರ. ಯಡಿಯೂರಪ್ಪ ಅವರು ನಿನ್ನೆ ಒಂದು ಮಾತನ್ನು ಹೇಳಿದ್ರು. ಅಂದ್ರೆ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ, ಶಾಸಕರುಗಳೇ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೆಲ್ಲ ಹೇಳುವಾಗ ನೋಡಿ, ಮುಂದೆ ಈ ಸರದಿ ದೊಡ್ಡದಾಗ್ತಾ ಹೋಗುತ್ತೆ. ಕಾಂಗ್ರೆಸ್ ಅವರೇ ಒಬ್ಬೊಬ್ಬರಾಗಿ ಇದಕ್ಕೆ ದನಿಗೂಡಿಸ್ತಾ ಹೋಗ್ತಾರೆ ಅಂತ. ಅದರ ಬೆನ್ನಲ್ಲೇ ಈಗ ಹಿರಿಯ ಸಚಿವರು ಪರಮೇಶ್ವರ್ ಅವರೇ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ಬಳಿ ದುಡ್ಡಿಲ್ಲ, ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ, ನಾವೆಲ್ಲ ನಿಮ್ಗೆ ಕೊಟ್ಟಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ. ಬಾದಾಮಿಯಲ್ಲಿ ಪರಮೇಶ್ವರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಕ್ಕಿ, ಬೇಳೆ, ಎಣ್ಣೆಗೆ ನಾವೆಲ್ಲ ದುಡ್ಡು ಕೊಟ್ಬಿಟ್ಟಿದ್ದೀವಿ. ಬಾದಾಮಿ ಅಭಿವೃದ್ಧಿಗೆ 1000 ಕೋಟಿ ಪ್ರಾಜೆಕ್ಟ್ ಮಾಡಿ, ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ, ಪ್ರಾಜೆಕ್ಟ್ ಮಾಡಿ ಅದನ್ನ ಕೇಂದ್ರಕ್ಕೆ ಕಳಿಸಿ ಅಂತ ಹೇಳಿ ಪರಮೇಶ್ವರ್ ಸಲಹೆಯನ್ನ ಕೊಟ್ಟಿದ್ದಾರೆ. ವೇದಿಕೆಯಲ್ಲೇ ಈ ಸಲಹೆಯನ್ನ ಕೊಟ್ಟಿರೋದು. ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡಿ ಈ ಊರನ್ನೇ ಅಭಿವೃದ್ಧಿ ಮಾಡತಕ್ಕಂಥ ರೀತಿಯಲ್ಲಿ 1000 ಕೋಟಿ ಆಗ್ಬೋದು. ಎದುರ್ಕೋಬೇಡ ನೀವು. 1000 ಕೋಟಿ ಅಂದ್ರೆ ಎದುರ್ಕಂತೀಯ? ಯಾಕಂದ್ರೆ ಭೀಮಸೇನಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಏನಪ್ಪ ಈ 1000 ಗೀವ್ರ ಹೇಳಿ ಇದೇನು ಕತೆ ಇದು. 1000 ಕೋಟಿ ಆಗಿ ಇದನ್ನ ಒಂದು ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಆಯ್ತಾ? ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ. ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ, ಇಲ್ಲೇ ಅವರಲ್ಲ ಕೇಳಿ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಕಾಂಗ್ರೆಸ್ ಶಾಸಕರ ಅಸಮಾಧಾನದ ಬೆನ್ನಲ್ಲೇ ಹಿರಿಯ ಸಚಿವರೊಬ್ಬರು, ಗೃಹ ಸಚಿವರೇ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ನಿಜಕ್ಕೂ ಚರ್ಚೆ ಮಾಡುವಂತ ವಿಷಯ. ವಿಪಕ್ಷಗಳಿಗೆ ಈ ಸ್ಟೇಟ್ಮೆಂಟು ದೊಡ್ಡ ಮಟ್ಟದಲ್ಲಿ ಬ್ರಹ್ಮಾಸ್ತ್ರ ಆಗೋದ್ರಲ್ಲಿ ನೋ ಡೌಟ್. ಈಗ ಈ ಗ್ಯಾರಂಟಿಗಳಿಂದಾಗೇನೆ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಆರೋಪಗಳು ಏನ್ ಕೇಳಿ ಬರ್ತಾ ಇತ್ತು, ಹಾಗಾದ್ರೆ ನಿಜಾನಾ ಪರಮೇಶ್ವರ್ ಮಾತುಗಳಿಂದ? ಶರ್ಮಿತಾ, ಸರ್ಕಾರದಲ್ಲಿ ಆರಂಭದಿಂದ ಕೂಡ ಗ್ಯಾರಂಟಿ ಯೋಜನೆಗಳಿಂದಾಗಿ ಅನುದಾನಕ್ಕೆ ಕೊರತೆ ಆಗ್ತಾ ಇದೆ. ಶಾಸಕರಿಗೆ ಸರಿಯಾಗಿ ಅನುದಾನಗಳು ಸಿಗ್ತಾ ಇಲ್ಲ, ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನುವಂತ ಅಸಮಾಧಾನ ಏನಿತ್ತು, ಅದು ಕೇವಲ ವಿರೋಧ ಪಕ್ಷಗಳಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ. ಸ್ವಪಕ್ಷದ ಶಾಸಕರೇ ಎಷ್ಟೋ ಬಾರಿ ಈ ರೀತಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಸಚಿವರ ಮಟ್ಟದಲ್ಲಿಯೂ ಕೂಡ ಈ ರೀತಿಯಾಗಿ ಅಸಮಾಧಾನಗಳು ಬಹಿರಂಗವಾಗಿ ಹೊರಗಡೆ ಬರ್ತಾ ಇದ್ದಾವೆ. ಬಹಿರಂಗ ಪತ್ರಗಳನ್ನ ಬರಿತಾ ಇದ್ದಾರೆ, ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಜು ಕಾಗೆ ಅವರು ಇತ್ತೀಚೆಗೆ 2 ದಿನಗಳಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತುಗಳನ್ನ ಮಾತನಾಡ್ತಾರೆ. ಇದು ಮತ್ತೊಂದ್ ಕಡೆ BR ಪಾಟೀಲ್ ಅವರು ಆಡಿಯೋ ಬಾಂಬ್ ಬರುತ್ತೆ. ಈ ರೀತಿಯಾಗಿ ನೋಡುವಂತ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಅದರ ಜೊತೆಗಿನ ಅನುದಾನಕ್ಕೆ ಎಷ್ಟೊಂದು ಕೊರತೆ ಇದೆ ಮತ್ತು ಯಾವ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಶಾಸಕರು ಅನ್ನುವಂಥದ್ದು ಇಲ್ಲಿ ಕಂಡು ಬರುತ್ತೆ. ಇದಕ್ಕೆ ಪುಷ್ಟಿ ನೀಡುವಂತೆ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ನಿನ್ನೆ ಬಾದಾಮಿಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಅಗ್ನಿಶಾಮಕ ಠಾಣೆಯ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಷಣವನ್ನ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಬಾದಾಮಿಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಗಳನ್ನ ಆಡಿದ್ರು. ಆಗ ಬಾದಾಮಿ ಅಭಿವೃದ್ಧಿ ಆಗಬೇಕಾಗಿದೆ, ಇದಕ್ಕೆ 1000 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ, ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅನ್ನುವಂತಹ ಮಾತುಗಳನ್ನ ಅಲ್ಲಿನ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಅವರ ಹತ್ರ ಕೈ ಮಾಡಿ ಒಂದು ರೀತಿಯಲ್ಲಿ ಹಾಸ್ಯದ ರೂಪದಲ್ಲಿ ಅದನ್ನ ಹೇಳಿರುವಂತದ್ದು. ಅದಕ್ಕೆ ವೇದಿಕೆಯಲ್ಲಿದ್ದವರು ಕೂಡ ಸರ್ಕಾರದ ಬಳಿ ದುಡ್ಡಿಲ್ಲ, ಸಿದ್ದರಾಮಯ್ಯನ ಬಳಿ ದುಡ್ಡಿಲ್ಲ ಅನ್ನುವಂತಹ ಮಾತುಗಳನ್ನ ಆಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದ್ ರೀತಿಯಾಗಿ ಹಾಸ್ಯಭರಿತವಾಗಿ ಅದು ನಗುವಂತದ್ದು ಕೂಡ ಅಲ್ಲಿ ಕಂಡು ಬಂತು. ಅದರ ಜೊತೆಗೆ ಈಗಾಗಲೇ ನಾವು ಜನರಿಗೆ ಎಲ್ಲವನ್ನು ಕೊಟ್ಟಿದ್ದೀವಿ, ಅಕ್ಕಿ ಕೊಟ್ಟಿದ್ದೀವಿ, ಬೇಳೆ ಕೊಟ್ಟಿದ್ದೀವಿ, ಎಣ್ಣೆಯನ್ನು ಕೂಡ ಕೊಟ್ಟಿದ್ದೀವಿ, ಅದರ ಸಚಿವರು ಕೂಡ ಇಲ್ಲೇ ಇದ್ದಾರೆ ಅಂತ ಹೇಳಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಅಬಕಾರಿ ಸಚಿವರಾಗಿರುವಂತಹ ಅರವಿಂದ್ ತಿಮ್ಮಾಪುರ ಅವರ ಕಡೆಗೆ ಬೊಟ್ಟು ಮಾಡಿ ತೋರಿಸುವಂತ ಕೆಲಸವನ್ನ ಮಾಡಿದ್ರು. ಇದರಿಂದಾನೇ ಗೊತ್ತಾಗ್ತಾ ಇದೆ ಎಲ್ಲೋ ಒಂದ್ ಕಡೆ ಸರ್ಕಾರದಲ್ಲಿ ಹಣಕ್ಕೆ ಎಷ್ಟೊಂದು ಬರ ಇದೆ ಮತ್ತು ಯಾವ ರೀತಿಯಾಗಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೇನೆ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಯನ್ನ ನೀಡುವುದರ ಮೂಲಕ ಸರ್ಕಾರದಲ್ಲಿ ಯಾವುದು ಕೂಡ ಸರಿ ಇಲ್ಲ ಮತ್ತು ಪರಸ್ಪರವಾಗಿ ಹೊಂದಾಣಿಕೆ ಇಲ್ಲ. ಬಹಿರಂಗವಾಗಿ ಹೇಳಿಕೆಯನ್ನು ನೀಡುವ ಮೂಲಕ ಸ್ವಪಕ್ಷದವರಿಂದಲೇ ಈ ರೀತಿಯಾಗಿ ಮುಜುಗರವನ್ನು ಎದುರಿಸುವಂತ ಪರಿಸ್ಥಿತಿ ಸದ್ಯಕ್ಕೆ ಸರ್ಕಾರಕ್ಕೆ ಬಂದಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್.